ಏನ್ ನಿಲ್ಸಿದ್ರಿ ಸ್ವಾಮಿ ನೀವು? ದುರುಪಯೋಗ ಆಗೋದನ್ನು ನಿಲ್ಸಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಸೀದಾ SC SP TSP ಹಣಕ್ಕೆ ಕೈ ಹಾಕ್ತಾ ಇದ್ದೀರಲ್ಲ ನೀವು. ಲಾಸ್ಟ್ 2 ವರ್ಷನೂ ಬಳಸ್ಕೊಂಡಿದ್ದೀರಿ ನೀವು. ನಿಮ್ಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ದಯಮಾಡಿ ದಲಿತರ ಹಣವನ್ನ ದಲಿತರಿಗೆ ಯೂಸ್ ಮಾಡಿ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ, ಇವತ್ತು ಒಂದು ಸ್ಕೀಮ್ಗಳು ಕೂಡ ದಲಿತರನ್ನು ಉದ್ಧಾರ ಮಾಡುವಂತ ಒಂದು ಸ್ಕೀಮ್ಗಳಿಲ್ಲ. ಒಂದು ತಾಲೂಕಿಗೆ ಒಂದು ಕಾರ್ ಲೋನ್ ಕೊಡ್ತಾರೆ ಇವರು. ಆ ಕಾರ್ ಲೋನ್ 8 ಲಕ್ಷ ರೂಪಾಯಿ ಇದ್ರೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ತಾಲೂಕಿಗೆ ಒಬ್ಬರಿಗೆ ಒಂದು ಲೋನ್ ಕೊಟ್ಟರೆ ಉದ್ಧಾರ ಆಗ್ತಾರೆ ಇವರು. ಒಂದು ತಾಲೂಕದಲ್ಲಿ ದಲಿತರು ಕನಿಷ್ಠ 1 ಲಕ್ಷ ಜನ ಇರ್ತಾರೆ, ಅದರಲ್ಲಿ ಒಬ್ಬನಿಗೆ ಕೊಡ್ತಾರೆ, ಒಬ್ಬನಿಗೆ ಒಂದು ಸ್ಕೀಮ್. MLA ಪಾಪ ಬೇಜಾರಾಗ್ತಾರೆ. ಅವರು ಮಾನ ಮರ್ಯಾದೆ ಅವ್ರು ಎಷ್ಟು ನೋವು ತಿಂತಾ ಇದ್ದಾರೆ MLA ಸರ್ಕಾರ ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಅವ್ರ ಹಿಂದೆ ಇರತಕ್ಕಂತ ಒಂದು ಪಟಾಲಂಗೆನೆ ಆ ಒಂದು ಕಾಲದಲ್ಲಿ ಅವರವರೇ ಮೀಟಿಂಗ್ ನಡೀತಾ ಇದೆ. ಈ ಜನಸಾಮಾನ್ಯರಿಗೆ ಏನ್ ತಲುಪಿಸ್ತಾರೆ ಇವರು? ಇವತ್ತು ಭೂಮಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳ್ತಾರಲ್ಲ, 6 ಅಪ್ಲಿಕೇಶನ್ ಕೊಡ್ತಾರೆ, ಅವ್ರಿಗೆ ದುಡ್ಡುಗಳು ಕೊಡ್ತಾ ಇಲ್ಲ ಇವ್ರುಗಳು. ಕಳಪೆ ಸ್ಕೀಮ್ಗಳು, ಹಳೆ ಸ್ಕೀಮ್ಗಳು ಇಟ್ಕೊಂಡು ಕೂತಿದ್ದಾರೆ. ಸಮೃದ್ಧಿ ಯೋಜನೆಗಳಿಂದ ಪ್ರಿಯಾಂಕ್ ಖರ್ಗೆ ಮಾಡಿದ್ರೆ ಆ ಸ್ಕೀಮ್ಗಳು ಕೂಡ ಬಂದ್ ಮಾಡಿದ್ದಾರೆ. ಇವ್ರು ನಡೆಸ್ತಾ ಇರೋದು ಕೇವಲ ಹಾಸ್ಟೆಲ್ಗಳು ಅಷ್ಟೇ. ಇವರು ನಾಟಕಗಳು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವ್ರನ್ನ ಕಿವಿ ಹಿಂಡಿ ಇವ್ರನ್ನ ಸರಿಯಾದ ಹಾದಿಯಲ್ಲಿ ನಡೆಸುವಂತ ಕೆಲಸ ಮಾಡ್ಬೇಕು ಅಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಹೇಳ್ತೀನಿ. ಜೊತೆಗೆ ಸಿದ್ದರಾಮಯ್ಯ ಮತ್ತೆ HC ಮಾದೇವಪ್ಪ ಅವರಿಗೆ ಏನಾದರೂ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಈ ನಾಟಕಗಳು, ಈ ಡ್ರಾಮಾಗಳು ದಯಮಾಡಿ ಬಿಟ್ಬಿಡಿ. ನೀವು ದಲಿತರನ್ನ ಇವತ್ತು ನೋಡಿ, ಯಾವ ಸ್ಕೀಮ್ಗಳು ಎಲ್ಲ ಯಾವ ತಾಲೂಕುಗಳಲ್ಲಿ ಹೋಗಿ ಒಬ್ಬ ದಲಿತರನ್ನು ಉದ್ಧಾರ ಮಾಡಿಲ್ಲ ಇವ್ರುಗಳು. ಕಳೆದ 2 ವರ್ಷಗಳಿಂದ ಒಂದು ಅಪ್ಲಿಕೇಶನ್ಗಳು, ಒಂದು ಕಾರ್ ಲೋನ್ಗಳು ಕೊಟ್ಟಿದ್ದಾರೆ ಇವ್ರುಗಳು. ಬರೀ ಸುಳ್ಳುಗಳು ಹೇಳ್ಕೊಂಡಿದ್ದಾರೆ. ಆ ಬಿಜೆಪಿ ಮೇಲೆ, ಆ JDS ಮೇಲೆ, ಆ ನರೇಂದ್ರ ಮೋದಿ ಮೇಲೆ. ನೀವು ನಿಮ್ದೇ ಹೇಳಿ ಸ್ವಾಮಿ, ದಲಿತರನ್ನು ಉದ್ಧಾರ ಮಾಡ್ರಿ. 42,000 ಕೋಟಿ, ಹೋದ್ಸರಿ 35,000 ಕೋಟಿ, 29,000 ಕೋಟಿ ಎಲ್ಲ ಹೋಗ್ತಾ ಇದ್ದಾವೆ ದುಡ್ಡುಗಳು. ಬರೀ ಕಟ್ಟಡ, ಕಮಿಷನ್ ತಗೊಳ್ಳೋದು ಕಟ್ಟಡ. ತಗೊಳ್ಳಿ 1 ಕೋಟಿ ತಗೊಳ್ಳಿ, ಇಲ್ಲಿ ಕಮಿಷನ್ ಕೊಡ್ರಿ, 10 ಕೋಟಿ ಕಮಿಷನ್. ರೋಡ್ಗಳು ಮಾಡೋದು, ಅಂಬೇಡ್ಕರ್ ಭವನಗಳು ಮಾಡೋದು, ಮೋರಿಗಳು ಮಾಡೋದು, ಇವೇ ಕೆಲಸ ನಡೀತಾ ಇದ್ದಾವೆ. ಇನ್ನು ಹೈಯರ್ ಲೆವೆಲ್ ಅಲ್ಲಿ ಯಾರು 100 ಕೋಟಿ 50 ಕೋಟಿ ಟೆಂಡರ್ಗಳು ಕೊಡೋದು, ಕಮಿಷನ್ ತಗೊಳ್ಳೋದು ಸರ್ಕಾರ ನಡೆಸ್ತಾ ಇದ್ದೀರ ನೀವು. ಇದನ್ನು ನಿಲ್ಲಿಸಿ ದಯಮಾಡಿ. ದಲಿತರನ್ನ ನಿಜವಾಗ್ಲೂ ನೀವೇನಾದ್ರೂ ಉದ್ಧಾರ ಮಾಡುವಂತ ಏನಾದ್ರೂ ಮನಸ್ಸಿದ್ರೆ ದಯಮಾಡಿ ನೀವು ಇದನ್ನ ನಿಲ್ಲಿಸಬೇಕು. ಈಗೇನ್ ನೀವು ಪ್ಲಾನ್ ಹಾಕೊಂಡಿದ್ದೀರೋ ಮುಂದಿನ ದಿನಗಳಲ್ಲಿ SC SP TSP ಹಣವನ್ನು ಬಳಕೆ ಮಾಡೋದನ್ನ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದಲ್ಲಿ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಸಮರ್ಥವಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಅರಗಟ್ಟಲೆ ಮೆರವಣಿಗೆ ಮಾಡ್ತೀವಿ ನಾವು. ನಿಮ್ಮ ಮಾನ ಮರ್ಯಾದೆ ದೇಶದ ತುಂಬ ಮತ್ತು ವಿದೇಶದ ತುಂಬ ನಾವು ಮಾನ ಮರ್ಯಾದೆ ಕಳಿತೀವಿ. ಇದ್ರ ಬಗ್ಗೆ ನಾವು ಸಮಾವೇಶಗಳು ಮಾಡ್ತೀವಿ, ಹೋರಾಟಗಳು ಮಾಡ್ತೀವಿ, ಜನರಲ್ಲಿ ತಿಳುವಳಿಕೆ ತಗೊಂಡ್ ಬರ್ತೀವಿ ನಾವು. ನಮ್ಮ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಕೇವಲ ಕರ್ನಾಟಕ ಸೀಮಿತವಿಲ್ಲ, ಇಡೀ ದೇಶಕ್ಕೆ ಸೀಮಿತವಾಗಿದೆ, ಎಲ್ಲಾ ರಾಜ್ಯಗಳಲ್ಲಿದೆ. ಕರ್ನಾಟಕದ ಚಿಕ್ಕಪುಟ್ಟ ಸಂಘಟನೆಗಳಂತ ತಿಳ್ಕೊಬೇಡಿ. ನಮ್ಮ ಭೀಮ್ ಆರ್ಮಿ ಸಂಘಟನೆ, ನಮ್ಮ ಸಂಘಟನೆಯಿಂದ ಒಬ್ಬ ಪ್ರತಿನಿಧಿ ಇವತ್ತು MP ಇದ್ದಾರೆ, ಲೋಕಸಭೆಯಲ್ಲಿ MP ಇದ್ದಾರೆ. ಇವತ್ತು ಅತ್ಯಂತ ದೊಡ್ಡ ದಲಿತ ಸಂಘಟನೆ ಭಾರತದಲ್ಲಿ ಅಂದ್ರೆ ಭೀಮ್ ಆರ್ಮಿ ಸಂಘಟನೆ ಇದೆ. ಸಿದ್ದರಾಮಯ್ಯ ಅವರೇ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇಲ್ಲ ಅಂದ್ರೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಕರೆಸ್ತೀವಿ ಈ ಹೋರಾಟಕ್ಕೆ. ಕರೆಸಿ ನಿಮ್ಮ ಮಾನ ಮರ್ಯಾದೆಯನ್ನು ತೆಗಿತೀವಿ. ನಿಮ್ಮ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಅನೈತಿಕ ಕೆಲಸಗಳನ್ನು ನಾವು ಇವತ್ತು ಜನರ ಮುಂದೆ ತಿಳಿಸಿರ್ಬೇಕಾಗುತ್ತೆ. ಈಗ ಆಲ್ರೆಡಿ ನೀವು ನಮ್ಮನ್ನ ಕೊಚ್ಚಿ ಸಾಯಿಸಿದ್ರಿ 2 ವರ್ಷ. ನಮ್ಮ ದುಡ್ಡುಗಳನ್ನು ಬಳಸಿಕೊಂಡಿದ್ದೀರಿ ನೀವು. ಇವತ್ತು ನೊಂದ ಜನಗಳಿಗೆ, ಬೆಂದ ಜನಗಳಿಗೆ ಇವತ್ತು ಕೂಡ ಜನಗಳಿಗೆ ಈ ಸ್ಕೀಮ್ಗಳು ತಲುಪಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷಕ್ಕೆ ಈ ಸ್ಕೀಮ್ಗಳು ಸಾಕು ಅಂತ ಹೇಳಿದ್ರು. ಇಂತ ನಿಮ್ಮಂತವ್ರು ಇನ್ನೂ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ನಮ್ಮ ಜನಗಳು ಉದ್ಧಾರ ಆಗ್ತಾ ಇಲ್ಲ. 10 ವರ್ಷದಲ್ಲಿ ಉದ್ಧಾರ ಆಗ್ಬೇಕಾಗಿತ್ತು ನಮ್ಮ ಜನಗಳು. ನಿಮ್ಮಂತವ್ರು ಇರೋದ್ರಿಂದಲೇ ಸರಿಯಾದ ಯೋಜನೆಗಳು ಸರಿಯಾದ ಜನಗಳಿಗೆ ತಲುಪ್ತಾ ಇಲ್ಲ. ಈ ತಲುಪುವ ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಮಾತುಗಳಿಗೆ ಬದ್ಧವಾಗಿರ್ಬೇಕು. 70 ಕ್ಲೋಸ್ ಮಾಡಿದ್ದೀನಿ ನಾನು. SCPTS ಸಾರಿ ಅದು
ಲ್ಯಾಂಡ್ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ್ದೀನಿ ನಾನು. ಇವೆಲ್ಲ ಬಿಟ್ಬಿಡಿ ಸ್ವಾಮಿ, ನೀವು ಜನರಿಗೆ ಸರಿಯಾದ ಒಂದು ಸ್ಕೀಮ್ಗಳನ್ನ ತಲುಪುವುದು, ಒಳ್ಳೆ ಸ್ಕೀಮ್ಗಳನ್ನ ಹಾಕಿ. ಜನಗಳು ಇವತ್ತು ನವಯುವಕರು ಇವತ್ತು ಉದ್ಯೋಗ ಇಲ್ಲ, ಮಹಿಳೆಯರಿಲ್ಲ, ಮಹಿಳೆಯರುಗಳಿಗೆ ಉದ್ಯೋಗ ಇಲ್ಲ, ನವಯುವಕರಿಗೆ ಉದ್ಯೋಗ ಇಲ್ಲ. ಇವತ್ತು ಒದಾಟ ಹಳ್ಳಿಗಳಲ್ಲಿ ಅವ್ರಿಗೆ ಉದ್ಯೋಗ ಕೊಡಿ ನೀವು. ನಮ್ದು ದುಡ್ಡಿದೆ, ಪ್ರತಿ ವರ್ಷ 42,000 ಕೊಟ್ಟಿದೆ. ಅವುಗಳನ್ನ ಹಂಚಿಕೆ ಮಾಡಿದ್ರೆ ಒಂದೊಂದು ಕಾನ್ಸೆನ್ಸ್ಗೆ ಹತ್ರ 200 ಕೋಟಿ ರೂಪಾಯಿ ಬರುತ್ತೆ. ಆ 200 ಕೋಟಿನ ಆ ಜನಗಳಿಗೆ ತಲುಪಿಸಿ ನೀವು. ಅದನ್ನು ಮಾಡ್ತಾ ಇಲ್ಲ. 200 ಕೋಟಿನೇ ಅಲ್ಲ, 2 ಕೋಟಿ ಕೂಡ ನೀವು ಆ ಜನಗಳಿಗೆ ಕೊಡ್ತಾ ಇಲ್ಲ. ಇದು ನನ್ನ ಒತ್ತಾಯ. ಭೀಮಾರ್ಮಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ರಾಜಗೋಪಾಲ್ ಆಗಿ ನಾನು ಇದನ್ನ ಸರ್ಕಾರವನ್ನ ಬಹಳ ಕಠೋರವಾಗಿ ಒತ್ತಾಯಿಸುತ್ತೇನೆ. ನೀವು ನಮಗೆ ಸ್ಪಷ್ಟನೆ ಕೊಡಬೇಕು. ಸ್ಪಷ್ಟನೆ ಕೊಡದೇ ಇದ್ದಲ್ಲಿ ಗ್ಯಾರಂಟಿಗಳಿಗೆ ಯಾವುದೇ ಹಣವನ್ನು ಬಳಸೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಸ್ಪಷ್ಟನೆ ಕೊಡಬೇಕು. ಸರ್ಕಾರ ಈ ಹಣವನ್ನು ಮಾತ್ರ ನಿಗದಿತ ಗುರಿಗಳಿಗೆ ಮಾತ್ರ ಬಳಸ್ತೀನಿ ಅಂತ ಹೇಳ್ಬೇಕು. ಸಂವಿಧಾನಾತ್ಮಕ ಹಕ್ಕುಗಳ ಭಂಗ ಮಾಡುವ ಯಾವುದೇ ತೀರ್ಮಾನ ತಕ್ಷಣ ಹಿಂಪಡೆಯಬೇಕಂತ ನೀವು ನಮ್ಗೆ ಸ್ಪಷ್ಟನೆ ಕೊಡ್ಬೇಕಂತ ಈ ಮೂಲಕ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರದೀಪ್ ಅವರಿದ್ದಾರೆ, ಮತ್ತೆ ಜಿಲ್ಲಾ ಉಪಾಧ್ಯಕ್ಷರು ಅನಿಲ್ ಕುಮಾರ್ ಅವರಿದ್ದಾರೆ, ನಮ್ಮ ಗಾಂಧಿನಗರ ಅಧ್ಯಕ್ಷರು ಶಾಂತಕುಮಾರ್ ಅವರಿದ್ದಾರೆ, ನಮ್ಮ ಭೀಮಾರ್ಮಿಯ ಸಂಘಟನೆಯ ಪದಾಧಿಕಾರಿ ಸಿದ್ದರಾಜು ಅವರಿದ್ದಾರೆ, ವೇಲು ಅವರಿದ್ದಾರೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್, ಏನ್ ಹೇಳಿದ್ರು ಆಯ್ತು. ಇಷ್ಟು ದಿನ ನಾವು ಬಳಕೆ ಮಾಡ್ಕೊಂಡಿದೀವಿ, ಈಗ 70 ಕ್ಲೋಸ್ ಮಾಡಿದೀವಿ. 70 ಮೂಲಕ ನಾವು ಬಳಸ್ಕೊಂತ ಇದ್ದೀವಿ. 70 ಕ್ಲೋಸ್ ಮಾಡಿದೀವಿ ಅಂತ ಸಿಕ್ಕ ವೇದಿಕೆಗಳಲ್ಲೆಲ್ಲ ಸಿದ್ದರಾಮಯ್ಯ ಹೇಳಿ ದೊಡ್ಡದಾಗಿ ತಮ್ಮಷ್ಟು ತಾವೇ ಬೆನ್ ಕೊಡ್ತಾ ಇದ್ದಾರೆ. ಚೇಂಜ್ ಮಾಡಿರಲ್ಲ ಸರ್, ಹೇಳ್ಕೊಂಡಾರಲ್ಲ. ಎಷ್ಟು ಸರಿ ಹೇಳ್ಯಾರ 70ನ ದುರುಪಯೋಗ ಆಗ್ತಾ ಇತ್ತು. ಅದಕ್ಕೆ ದೊಡ್ಡ ಹೋರಾಟ ಆಯ್ತು. ಎಲ್ಲ ಜನಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಆದ್ಮೇಲೆ 70ನ ಕ್ಲೋಸ್ ಮಾಡಿದ್ದಾರೆ. ಈಗ 70 ಮೂಲಕ ದುರುಪಯೋಗ ಆಗೋದನ್ನು ನಿಲ್ಲಿಸಿದ್ದಾರೆ. ಆದ್ರೆ ಈಗ ಹೊಸ ತಂತ್ರ ಏನಂದ್ರೆ 70 ಮುಗಿತು, ಈಗ 7C ಅಂತ. ಏನಪ್ಪಾ ಅಂತ ಹೇಳಿದ್ರೆ ದಲಿತರ ದುಡ್ಡು ದಲಿತರಿಗೆ ಯೂಸ್ ಮಾಡ್ತೀವಿ. ಗ್ಯಾರಂಟಿನಲ್ಲಿ ದಲಿತರಿದ್ದಾರೆ. ಎಲ್ಲಿದ್ದಾರೆ? ಆ ಬಸ್ಸಲ್ಲಿ ಹೋಗೋನು ಯಾವ ದಲಿತ ಅಂತ ಹೆಂಗ್ ಗೊತ್ತಾಗುತ್ತೆ ಇವರಿಗೆ? ಬಸ್ಸಲ್ಲಿ ಹೋಗೋದೆಲ್ಲ ನಮ್ಗೆ ಅವಶ್ಯಕತೆ ಇದೆಯೇನು ಸ್ವಾಮಿಗಳೇ? ನಮ್ ಜನಗಳು ಉದ್ಧಾರ ಆಗಕ್ಕೆ ಅವಶ್ಯಕತೆ ಇದೆ ಕೊಡಿ. ಹೌದು, 42,000 ಕೋಟಿ ಕೊಟ್ಟಿದ್ದಾರೆ. ಅದು ಬಳಕೆ ಆಗದೆ ಇದ್ರೆ ಗೌರ್ಮೆಂಟ್ ಯಾವುದೇ ಇದ್ರೆ ಸರಿಯಾದ ಬಳಕೆ ಆಗದೆ ಹಣ ಅಲ್ಲಿದೆ. ಸರಿ ಸರಿ, ನಾನು ಹೇಳೋದು ಬಳಕೆನೇ ಆಗಿಲ್ಲ, ಈಗಿನ ಸ್ಟಾರ್ಟ್ ಆಗಿದೆ ಸರ್. ಮಾರ್ಚ್ ಈಗ ಯಾವ್ದಿದೆ ಹೇಳಿದ್ದು? ಜುಲೈ ಇದೆ. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಾಗಿದೆ. ನೀವು ಸರಿಯಾದ ಕ್ಲಿಯರ್ ಯೋಜನೆ ಮಾಡಿದ್ರೆ ಅದನ್ನ ಸರಿಯಾದ ಬಳಕೆ ಮಾಡದೆ ಇದ್ರೆ ಹಣ ಏನ್ ಮಾಡ್ತಾರೆ? ಅದನ್ನೇ ಇತ್ತು 70. ಯಾವುದೇ ಕಾರಣಕ್ಕೂ ಅನ್ಯ ಉದ್ದೇಶಗಳಿಗೆ ದಲಿತರ ಹಣವನ್ನು ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಿದ್ರೆ ಆಯಾ ಇಲಾಖೆಯ IAS ಆಫೀಸರ್ಗಳು ಯಾರಿರ್ತಾರೆ ಅವ್ರ ಮೇಲೆ FIR ಆಗುತ್ತೆ, ಅಟ್ರಾಸಿಟಿ ಕೇಸ್ ಆಗುತ್ತೆ. ಅದರಿಂದ ಇವುಗಳು ದಲಿತರ ದುಡ್ಡನ್ನು ದಲಿತರಿಗೆ ಯೂಸ್ ಮಾಡ್ತೀವಿ. ಅದು ಯಾರು? ಗ್ಯಾರಂಟಿಯಲ್ಲಿ ಇರತಕ್ಕಂಥ ದಲಿತ ಜನಾಂಗ ಇದೆಲ್ಲ ಅವ್ರಿಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪುರಸಭೆ ನಗರಸಭೆಗಳಿಗೆ ಬಿಡುಗಡೆಯಾಗಿದ್ದು ಬಿಡುಗಡೆ ಮಾಡಿದ್ದು ಅಲ್ಲಿ ಅಧಿಕಾರಿಗಳು ಸರಿಯಾದ ವರ್ಷ ಬಳಕೆ ಮಾಡಿದ್ರೆ ವಾಪಸ್ ಸರ್ಕಾರ ಅದು ಮಾಡುತ್ತೆ ಸರ್. ಅವಾಗ ಏನ್ ಮಾಡ್ತಾರೆ ದುಡ್ಡನ್ನ? ಸರ್, ಅದು ನೆಕ್ಸ್ಟ್ ಇಯರ್ಸ್ಗೆ ಬಳಕೆ ಮಾಡ್ಕೊತಾರೆ. ಅದು SCP ನಲ್ಲೇ ಇರಬೇಕು. ನೀವು ಈ ಬಳಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಯಾವ್ದಕ್ಕೂ ಬಳಸಂಗಿಲ್ಲ. ಅದು ನೆಕ್ಸ್ಟ್ ಇಯರ್ಗೆ ಅದನ್ನ ಹಾಕೋಬೇಕು, ಆಡ್ ಮಾಡ್ಕೋಬೇಕು. ಸರ್, ನಿಮ್ಮ ಅನುಭವದ ಪ್ರಕಾರ ಇಷ್ಟು ವರ್ಷ ಪ್ರತಿ ವರ್ಷ ಪ್ರತಿ ಬಜೆಟ್ ಅಲ್ಲಿ 40,000 ಕೋಟಿ ಬಿಡುಗಡೆ ಆಗ್ತಾನೆ ಇದೆ. ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಪ್ರಥಮ ಬಾರಿಗೆ 2014ರಲ್ಲಿ ಅವರು CM ಆದಾಗ ಇದನ್ನ ಜಾರಿಗೆ ತಗೊಂಡ್ರು. SC ST TSP ಅವರು 5 ವರ್ಷ ಇದ್ರು. ಆವಾಗ ಹೇಳಿ ಸರ್, ಒಂದೇ ನಿಮಿಷ ಕೇಳಿ.
ಆವಾಗ 42,000 ಕೋಟಿ ಇರಲಿಲ್ಲ. ಆವಾಗ 18,000, 19,000, 20,000 ಕೋಟಿಯಿಂದ ಸ್ಟಾರ್ಟ್ ಆಗಿತ್ತು. 14-15,000 ಕೋಟಿಯಿಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ, ಬಿಜೆಪಿ ಸರ್ಕಾರ ಅವೆಲ್ಲ ಬಂದವು. ಅವರು ಒಂದಿಷ್ಟು ಬೆಳಗಾವಿಯಲ್ಲಿ ನೆರೆ ಬಂದಾಗ ಅವರು ಕೂಡ ಬಿಜೆಪಿ ಅವರು ಕೂಡ ಬಳಕೆ ಮಾಡ್ಕೊಂಡು, ಇವತ್ತು ಬಿಜೆಪಿ ಅವರು ಇವತ್ತು ಬಾಯಿ ಮುಚ್ಕೊಂಡು ಹೆಚ್ಚಿಗೆ ಧ್ವನಿ ಹತ್ತದನೆ ಹೋರಾಟ ಮಾಡಲಿಕ್ಕೆ ಕೂತಿರೋದು ಕಾರಣ ಏನಪ್ಪಾ ಅಂದ್ರೆ, ಮುಂದಿನ ದಿನದಲ್ಲಿ ಇವರು ಅಧಿಕಾರಕ್ಕೆ ಬಂದ್ರೆ ನಾವು ಬಳಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರು ಮಾಡಿಬಿಡ್ತಾರೆ. ಸರ್, ನೀವು ಆಳುವ ಸರ್ಕಾರವನ್ನ ಕಿವಿ ಹಿಂಡುವಂತ ಒಂದು ವಿರೋಧ ಪಕ್ಷ ಇದೆ, ಅದು ಇವತ್ತು ಮೂಲೆಯಲ್ಲಿ ಮಾತ್ರ ಮಾಡ್ಕೊಂಡ್ಬಿಟ್ಟಿದೆ. ಇವತ್ತು ಅದು ಸುಮ್ಮನೆ ಆರೋಗ್ಯ ವಿರೋಧ ಪಕ್ಷ ಆದ್ರೆ ಪ್ರತಿ ವರ್ಷ ನಿಮ್ಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆಯಲ್ಲ, ನೀವು ಯಾಕೆ ಉತ್ತರ ಹೋರಾಟ ಏನ್ ಮಾಡ್ಲಿ ಸರ್? ಸರಿ ಸರ್, ಯಾಕೆ ಹೋರಾಟ ಮಾಡ್ತಿರಂದ್ರೆ ಇದೇ ಕೊರೋನಾ ಟೈಮಲ್ಲಿ ಕೊರೋನಾಕ್ಕೆ ಹೌದು 15,000 ಗೋವಿಂದ ಕಾರಜೋಳ ಇದ್ದಾರೆ. ಸುಧಾಕರ್ ಅವ್ರ ಮೇಲೆ ಆರೋಪ ಮಾಡಿದರೆ ಅವರು ಕೂಡ ಬಳಕೆ ಮಾಡಿಕೊಂಡಿದ್ದಾರೆ. ಈ ಸರಿ ನೋಡಿ ಸರ್, ನಮ್ದು ಸಂಘಟನೆ, ನಮ್ಮ ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ 7 ವರ್ಷ ಆಗಿದೆ ಸರ್. ಮುಂಚೆ ಇರ್ಲಿಲ್ಲ, ನಾವು ಚಿಕ್ಕದಾಗಿ ಬೆಳೀತಾ ಇದ್ದೇವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳ ಬಲಿಷ್ಠವಾಗಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠ ಆಗಿದೆ. ಈಗ ನಾವು ಕೂಡ ಹೋರಾಟ ಮಾಡುವಷ್ಟು ಶಕ್ತಿ ನಮ್ಮ ಹತ್ರ ಇದೆ. ಪ್ರತಿ ಜಿಲ್ಲೆಯಲ್ಲಿ 5,000 ಜನ, 5,000ರಿಂದ 10,000 ಜನ ಕಾರ್ಯಕರ್ತರಿದ್ದಾರೆ. ನಾವು ಅರೆಗತ್ತಲೆ ಹೋರಾಟ ಮಾಡ್ತೀವಿ. ಅಲ್ಲಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡ್ತೀವಿ. ಬಟ್ಟೆ ಬಿಚ್ಚಿ ಇವ್ರು ಮಾನ ಮರ್ಯಾದೆ ಭಾರತ ತುಂಬಾ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಳಿತೀವಿ. ನಾವು ನಮ್ಮ ದುಡ್ಡುಗಳನ್ನ ನಮ್ಗೆ ಬಳಕೆ ಮಾಡ್ಬೇಕು. ನಮ್ಮ ಯಾರು ಬಂದು ಬೆಳೆದಿದಾರಲ್ಲ ಅವ್ರಿಗೆ ಬಳಕೆ ಆಗಿ ಇವತ್ತು ಜನಗಳು ಬದಲಾಗ್ತಾ ಇದ್ದಾರೆ. ಪಾಪ ಭೂಮಿ ಇಲ್ಲ ರೀ, ಸಕ್ಕರೆ ಅವರಿಗೆ ಊರಕ್ಕೆ 600 ಅಡಿ ಎಷ್ಟು ಜಮೀನುಗಳು ಇಲ್ಲ ರೀ. ಇವ್ರುಗಳು ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ, ಭೂಮಿನೂ ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ ಅವ್ಯವಹಾರಗಳು ಹೋಗಿದ್ದಾವೆ. ತುಂಬಾ ಹೇಳ್ತಾರೆ, ಹೋರಾಟ ಮಾಡ್ತಾರೆ ಸರ್. ಹೇಳ್ತಾ ನೋಡಿ ಸರ್, ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ. ಈಗ ಹಂಗಂದ್ರೆ ಒಗ್ಗಟ್ಟಿನ ಪರವಾಗಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ರೈತರಲ್ಲಿ ಒಗ್ಗಟ್ಟಿದೆ ಸರ್, ಒಗ್ಗಟ್ಟಿದೆ ನೋಡಿ. ನೀವು ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ. ಅವ್ರು ಹೇಳಿದಾರೆ, ಈಗ ಅವ್ರೇನ್ ಹೇಳಿದಾರೆ, ದಲಿತ ಸಂಘಟನೆಗಳು ಹೇಳ್ತಾನೆ ಇದ್ದೀರಿ ಅಂದ್ರೆ ನಾವು ಹೇಳ್ತಾನೆ ಇದ್ದೀವಿ, ಹೇಳಿಲ್ಲ ಅಂತ ಅಲ್ಲ, ಹೇಳ್ತಾ ಇದ್ದೀವಿ. ಎಲ್ಲಾರು ಹೇಳ್ತಾ ಇದ್ದಾರೆ. ಸಂಘಟನೆಗಳಾಗಿದ್ದಾವೆ, ಅವ್ರು ಈ ಕಡೆ ಹೋಗ್ತಾರೆ, ಒಬ್ಬ ಈ ಕಡೆ ಹೋಗ್ತಾರೆ, ಒಬ್ಬ ಸ್ಟ್ರೈಕ್ ಹೋಗ್ತಾರೆ. ಸರ್, ಅಲ್ಲಿ ಕಾಲು ಕೈಗೆ ಅವೆಲ್ಲ ಲೆಕ್ಕ ಇಲ್ಲ ಸರ್. ಯಾರು ಸ್ಟ್ರೆಂತ್ ಇದೆ, ಯಾರು ಹೋರಾಟ ಮಾಡ್ತಾರೆ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಸರ್ಕಾರಕ್ಕೆ ಏನ್ ಗೊತ್ತಾ, ಕಿವಿ ಹಿಂಡ್ಬೇಕಾದ್ರೆ ಒಂದು ದೊಡ್ಡ ಪಡೆ ಬೇಕು, ಸೇರ್ಬೇಕು. ನಮ್ದು ಸಂಘಟನೆ ಇದೆ ಸರ್. ಯಾರಿಗೂ ನಮ್ ಬೇಡ. ಈಗ ನಾಳೆ ಕೂಡ ನೋಡಿ, ನಾಳೆ ಶಾಸಕರ ಭವನದಲ್ಲಿ ಒಂದಿಷ್ಟು ಟೀಮ್ಗಳು ಸೇರಿಕೊಂಡು ಇದೇ ವಿಚಾರವಾಗಿ ಒಂದು ದುಂಡು ಮೇಜಿನ ಅಧಿವೇಶನ ಕೂಡ ಕರೆದಿದ್ದಾರೆ. ಅಲ್ಲೂ ಕೂಡ ನಡೀತದೆ ಸರ್. ಎಲ್ಲರದ್ದು ಒಂದೇ ಮಾರ್ಗ ಇದೆ, ನಮ್ದು ಒಂದೇ ಮಾರ್ಗ, ನಮ್ದು ಎಲ್ಲಾರ್ದು ಒಂದೇ ಮಾರ್ಗ ಇದೆ. ಅವರು ಬರ್ತಾರೆ. ಈ ಹೋರಾಟ ಅನ್ನೋದು ದೊಡ್ಡ ನದಿ, ಇದರಲ್ಲಿ ದೊಡ್ಡ ದೊಡ್ಡ ಹಳ್ಳ ಕೊಳ್ಳಗಳು ಕೆರೆಗಳು ಎಲ್ಲ ಸೇರ್ಕೊಂತವೆ. ದೊಡ್ಡ ಹೋರಾಟ ಆಗುತ್ತೆ. ಹೌದು ಸರ್. ಹೇಳಿ ಸರ್, ಇವರು ಅದನ್ನ ಹೇಳ್ತೀನಿ, ಸ್ವಲ್ಪ ಸಮಾಧಾನದಿಂದ ಕೇಳಿ. ಈಗ ಯಾವಾಗ ನಾವು FIR ಮಾಡ್ಬೋದು ಅಂತ ಹೇಳಿದ್ರೆ, ಈ ಹಣವನ್ನ ಬೇರೆಯವರಿಗೆ ಯೂಸ್ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಪೂರ್ತಿ ಕೇಳಿ ಸರ್. ಈಗ ಅಲ್ಲಿ ಒಂದು ಸ್ಪಷ್ಟವಾದ ಕಾಯ್ದೆ ಇದೆ. FIR ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ತಿಳ್ಕೊಳ್ಳಿ, FIR ಮಾಡೋದಾದ್ರೆ ಯಾರ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂದ್ರೆ ಅನ್ಯ ಜಾತಿಯವರು. ಅಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ SC ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಲ್ಲ. ಹೇಳಿ ಸರ್, ಒಂದೇ ನಿಮಿಷ ಪೂರ್ತಿ, ಒಂದ್ 2 ನಿಮಿಷ ನಾನು ಮಾತಾಡ್ತೀನಿ, ನೀವು ಆಮೇಲೆ ಮಾತಾಡಿ. ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ SC ಅವ್ರಿಗೆ ಕೊಡಿಸೋರೆ, ಮಿನಿಸ್ಟರ್ ನಮ್ಮವರಿಗೆ ಕೊಡಿಸೋರೆ, ಜೊತೆಗೆ ದುಡ್ಡುಗಳು ನಾನು SC ಅವ್ರಿಗೆ ಬಳಸ್ತಾ ಇದ್ದೀವಿ, ಬೇರೆಯವ್ರಿಗೆ ಬಳಸ್ತಾ ಇಲ್ಲ. ತೋರಿಸಿ ನೀವು ಬೇರೆಯವರಿಗೆ. ನಾವು ಬೇರೆಯವ್ರಿಗೆ ಬಳಸ್ತಾ ಇಲ್ಲ, ನಮ್ಮವ್ರಿಗೆ ಬಳಸ್ತಾ ಇದ್ದೀವಿ, SC ಅವರಿಗೆ ಬಳಸ್ತಾ ಇದ್ದೀವಿ. ಇಲ್ಲಿ ಎಷ್ಟು ಚಂದ ಗೇಮ್ಗಳು ಆಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಚಾಲೆ ಪಾಪ ಅಮಾಯಕ ಜನಗಳಿಗೆ ಗೊತ್ತಿಲ್ಲ. ಯೂಸ್ ಮಾಡ್ತಾರೆ ಸ್ವಲ್ಪ ಗ್ಯಾರಂಟಿ. ನಮ್ಮವ್ರ ಹೆಂಗ್ ಆಗ್ತಾರೆ ಸರ್? ಅವ್ರು ನಮ್ಮವ್ರ ಹೆಂಗ್ ಆಗ್ತಾರೆ?
ನಮ್ಮ ಸಮುದಾಯದವರಲ್ಲ ಅವರು, ಕುರುಬ ಸಮುದಾಯದವರು. ಏನ್ ಮಾಡ್ತಾರೆ ಅಲ್ಲ, ನಮ್ಮವರಿಂದ ನಮ್ಗೆ ಕೊಲೆ ಮಾಡುವ ಕೆಲಸ ನಡೀತಾ ಇದ್ದಾವೆ, ಎಲ್ಲಾ ಕಡೆ ನಡೀತಾ ಇದ್ದಾವೆ, ತಲೆತಲಾಂತರದಿಂದ ನಡೀತಾ ಇದ್ದಾವೆ. ಮುಳ್ಳಲ್ಲಿಗೆ ಕಿಚ್ಚುವಂತ ಕೆಲಸ ನಡೀತಾ ಇದ್ದಾವೆ. ಹೌದು, ಹಣಗಳನ್ನ ಅನ್ಯ ಕಾರ್ಯಗಳಿಗೆ ಬಳಸಿದಲ್ಲಿ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಕ್ರಿಮಿನಲ್ ಅದನ್ನು ಮಾಡುವವರ ವಿರುದ್ಧ ನೀವು ಕೇಸ್ ಹಾಕಬಹುದು. ಆಕ್ಷನ್ಗೆ ಅದನ್ನು ಬಳಸೋರು ಯಾರು? CS, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಪಾರ್ಟಿ ಮಾಡಿ ಕೇಸ್ ಹಾಕಬಹುದು. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಸರ್, ನೀವು ಹೇಳಿದ್ದು ಸರಿ ಇದೆ, ಕೇಳಿ. ಅದು ನೆಕ್ಸ್ಟ್ ಲೆವೆಲ್. ಅದು ಹೇಳಿ ಸರ್. ಅಲ್ಲಲ್ಲ, ನಾನು ಹೇಳ್ತೀನಿ ಇವತ್ತು ಸರ್, ನಾನು ಒಂದು ವಿಷಯ ಹೇಳ್ತೀನಿ ಸರ್. ಈಗ ಇಲ್ಲಿ ಅಡ್ವೊಕೇಟ್ ಜನರಲ್ ಅವರು ಆಯ್ತಾ, ಅವ್ರದೇ ನ್ಯಾಯಗಳಿದಾವೆ ಆಯ್ತಾ ಸರ್. ನೋಡಿ ಸರ್, ಒಂದು ನಿಮಿಷ. ಈಗ ಅವರು ಕಾನೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ದಲಿತರನ್ನೇ ಯೂಸ್ ಮಾಡ್ತಾ ಇದೀವಿ ದುಡ್ಡು ಸರ್. ಸಿಂಪಲ್ ಸರ್, ಏನ್ ಕಾಂಪ್ಲಿಕೇಟೆಡ್ ಇಲ್ಲ. ದಲಿತರ ಹಣವನ್ನು ದಲಿತರಿಗೆ ಸರಿ ಸರಿ ಸರ್. ಈಗ ರೈಟ್ ಪ್ರಶ್ನೆ ಅಲ್ವಾ? ನಾನು ವಿಷಯ ಹೇಳ್ತೀನಿ. SC ST PSP ಹಣ ಅಂತ ಹೇಳಿದ್ರೆ, ನೋಡಿ ಈಗ ಎಲ್ಲರೂ ಹೆಲ್ದಿ ಇದ್ದಾರೆ, ಅಲ್ಲಿ ಒಂದಿಷ್ಟು ಜನ ಅಂಗವಿಕಲರಿದ್ದಾರೆ. ಈ ಅಂಗವಿಕಲರಿಗೆ ಅವ್ರು ಚೆನ್ನಾಗಾಗಿ ಅಂತ ಒಂದಿಷ್ಟು ಹಣ ಎತ್ತಿ ಅವ್ರಿಗೆ ಇಟ್ಟಿದ್ದಾರೆ. ಈ ಎಲ್ಲಾ ಹೆಲ್ದಿಗಳು ಜನಗಳ ಜೊತೆ ಅವರು ಹೆಲ್ದಿ ಆಗಲಿ ಅಂತ ಅದಕ್ಕೆ ಅಂತ ಸ್ಪೆಷಲ್ ಆಗಿ ಫಂಡ್ ಇಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾರೆ, ಎಲ್ಲರಿಗೂ ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಎಲ್ಲಾರ್ಗೂ ಕೊಡ್ತೀವಿ ಅಂತ. ಎಲ್ಲಾರ್ಗೂ ಕೊಟ್ಟಾಗ ಆ ಅಂಗವಿಕಲಿಗೂ ಕೊಡ್ಬೇಕು ನೀನು. ಅದನ್ನ ಬಿಟ್ಟು ನಿನ್ನ ಅಂಗವಿಕಲತೆಗೆ ಸರಿಪಡಿಸಕ್ಕೆ ಇಟ್ಟ ದುಡ್ಡನ್ನ ಅದನ್ನ ತಗೊಂಡು ನಿನ್ನ ಗ್ಯಾರಂಟಿ ದುಡ್ಡು ಅಂತ ಕೊಟ್ಬಿಟ್ರೆ, ಮತ್ತೆ ನೀನ್ ಅಂಗವಿಕಲತೆ ಸರಿಪಡಿಸ್ಕೊಳ್ಳಿಕ್ಕೆ ಆ ದುಡ್ಡು ಹೇಳಿ ಸರಿ ಅದು ಇಲ್ಲದೆ ತಗೊಂಡು ಕೊಡ್ತೀವಿ ನೀವು ಅಲ್ವಾ? ಈಗ ಅದನ್ನ ಹೇಳಿ ಮಾಡಿಸ್ತಾ ಇರೋದು ಬಿಜೆಪಿ ಅವ್ರಿಗೂ ಕೂಡ. ದಲಿತರಿಗೆ ಯೂಸ್ ಮಾಡ್ತಾ ಇದೀವಿ. ಅವನು ಅಂಗವಿಕಲ, ಅವನು ಉತ್ತರ ಸಪರೇಟ್ ಆಗಿ ಹೇಳ್ತಿದ್ದೀವಿ. ನೀವು ಮುಂಚೆನೆ ಹೇಳಿದ್ರ ಗ್ಯಾರಂಟಿ ದುಡ್ಡುಗಳು ನಾವು ನಿಮ್ಗೆ SCP DSP ಇಂದ ಬರ್ತೀವಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೇಳಿದ್ರ? ಹೇಳಿಲ್ಲ ನೀವುಗಳು. ಯಡಿಯೂರಪ್ಪ ಹೇಳ್ತಾರೆ, ನಿಮ್ಗೂ ಕೊಡ್ತೀವಿ, ನಿಮ್ಗೂ ಕೊಡ್ತೀವಿ, ನಿಮ್ಗೂ ಕೊಡ್ತೀವಿ. ಮತ್ತೆ ನಿಮ್ಗೂ ಎಲ್ಲಾರು ಕೊಟ್ಟಾಗ ನಮ್ ದುಡ್ಡು ನಮ್ಗೆ ಕೊಡ್ತಾ ಇದ್ರಿ, ಎಲ್ಲಾರ್ಗು ಕೊಟ್ಟಂಗೆ ಬೇರೆ ದುಡ್ಡು ನಮ್ಗೆ ಕೊಡ್ರಿ. ಕಾಯ್ದೆ ನಿಮಗೆ ರಕ್ಷಣೆ ಇರುವಾಗ ಕಾಯ್ದೆಗೆ ಮೊರೆ ಹೋಗಿ ಅಂತ ನಾನು ಕೇಳ್ತಾ ಇರೋದು, ನ್ಯಾಯಾಲಯದ ಮೊರೆ ಹೋಗಿ ಅಂತ ಹೇಳ್ತಾ ಇರೋದು ಸರ್. ಅದು ಒಂದು ಆಪ್ಷನ್ ಇದೆ ಸರ್, ಅಲ್ಲೂ ಕೇಳ. ಅಲ್ಲಿ ಏನಾಗುತ್ತಂದ್ರೆ ನೋಡಿ, ಇವರು ಸರ್ ಅಧಿಕಾರದಲ್ಲಿರೋರು ಬಹಳ ಜಾಣರು. ಅಲ್ಲಲ್ಲ, ನೀವು ಹೇಳಿದಂಗೆ ನ್ಯಾಯಯುತವಾಗಿ ಇದೆ, ಅದನ್ನು ನಾವು ಮಾಡ್ತೀವಿ, ಅದಕ್ಕೂ ಪ್ರಯತ್ನ ಮಾಡ್ತೀವಿ ಸರ್. ಇವತ್ತು ಕಾನೂನು ಸರ್, ಇವು ಸರ್ಕಾರ ವಿರುದ್ಧ ಹೋರಾಟ ಮಾಡಕ್ಕೆ ನಮ್ಮ ಹತ್ರ ಲಾಯರ್ಗಳು ಬೇಕು, ದುಡ್ಡುಗಳು ಬೇಕು. ಇವತ್ತು ಲಾಯರ್ಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಅಷ್ಟು ನಾವಲ್ಲ, 500 ಜನ ಪ್ರತಿಭಟನೆ ನಾವು ಮಾಡ್ತೀವಿ ಸರ್. ಅದಕ್ಕೇನಿಲ್ಲ, ನಮ್ ಜನಗಳು ಫ್ರೀ ಆಗಿ ಬಂದ್ಬಿಡ್ತಾರೆ. ಇಲ್ಲ, ನಮ್ ಜನಗಳು ಬರ್ತಾರೆ, ನಮ್ದು ಕಾರ್ಯಕರ್ತರು ಇದ್ದಾರೆ, ಬಂದ್ಬಿಡ್ತಾರೆ. ಆದ್ರೆ ಈ ಲಾಯರ್ಗಳಿಗೆ ಇವತ್ತು ದೊಡ್ಡ ದೊಡ್ಡ ಲಾಯರ್ಗಳು, ಸುಪ್ರೀಂ ಕೋರ್ಟ್ ಲಾಯರ್ಗಳು ಒಂದ್ ದಿನಕ್ಕೆ 1,50,00,000 ಎಲ್ಲಿಂದ ಕೊಡೋಣ ಸರ್ಕಾರ ನಡೆಸಬೇಕಂದ್ರೆ ಅದಕ್ಕೋಸ್ಕರ ನಾವು ಜನ ಬೆಂಬಲ ಇಟ್ಕೊಂಡೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯ ನಡೆ ನೋಡ್ತೀವಿ, ಒಂದು ವಾರ 10 days 15 ದಿನ ಆದ್ಮೇಲೆ ಈಗ ಅಧಿವೇಶನ ನಡೆಯಲ್ಲ ಸರ್. 10ನೇ ತಾರೀಕಿಗೆ ಅಧಿವೇಶನ ಸ್ಟಾರ್ಟ್ ಆಗೋದಿದೆ. ಆ ಮಧ್ಯದಲ್ಲಿ ಈ 10ನೇ ತಾರೀಕು ಅಥವಾ 15ನೇ ತಾರೀಕು ಒಳಗಡೆ ಸ್ಪಷ್ಟನೆ ಕೊಡದೇ ಇದ್ದ ಪಕ್ಷದಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಭೀಮಾರ್ಮಿ ಸಂಘಟನೆ ಎಲ್ಲಾ ಕಾರ್ಯಕರ್ತರುಗಳು ಎಲ್ಲಾ ಜಿಲ್ಲೆಗಳಿಂದ ಪಾದಯಾತ್ರೆ, ಅರೆಗಟ್ಟಲೆ ಪಾದಯಾತ್ರೆ ಬಂದ್ಬಿಡ್ತೀವಿ. ಇಲ್ಲಿಗೆ ವಿಧಾನಸೌಧಕ್ಕೆ ಎಲ್ಲಾ ಜಿಲ್ಲೆಗಳಿಂದ ಬರ್ತಾರೆ. ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಾಗಿದ್ರೆ ಫಸ್ಟ್ ನಮ್ ದುಡ್ಡುಗಳನ್ನು ಬಿಟ್ಬಿಡ್ಬೇಕು, ಇಲ್ಲ ಅಂದ್ರೆ ನಾವು ಮಾಡೇ ಮಾಡ್ತೀವಿ ಸರ್. ನಮ್ ಸಂಘಟನೆಯಿಂದ ನಾವು ಹೇಳ್ಬೋದು ಸರ್, ಬೇರೆ ಸಂಘಟನೆ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾವು ನಮ್ ಸಂಘಟನೆ ಬಗ್ಗೆ ಅಷ್ಟೇ ನಮ್ಮ ಬೇರೆ ಸಂಘಟನೆಗಳು ಅವ್ರವ್ರ ವಿಚಾರಗಳು ಅವ್ರವ್ರ ಹೊಂದಾಣಿಕೆಗಳು ನಾವ್ ಹೇಗೆ ಎಲ್ಲರಿಗೂ ನಮಸ್ಕಾರ. ಪ್ರದೀಪ್ ಕುಮಾರ್ ಅಂತೇಳಿ ಬೆಂಗಳೂರು ಜಿಲ್ಲಾಧ್ಯಕ್ಷ ಭೀಮಾರ್ ಮೇಲಿದ್ದೀನಿ, ಭಾರತ ಏಕ್ತಾ ಮಿಷನ್. ಏನು ನಮ್ಮ
ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು SCP TSP ಹಣ ಅಂತ ಬಜೆಟ್ ಅಲ್ಲಿ ಸಪರೇಟ್ ಆಗಿ ಘೋಷಣೆ ಮಾಡ್ತಾರೆ ದಲಿತರ ಉದ್ಧಾರಕ್ಕೆ ಅಂತ ಹೇಳಿ. ಇದನ್ನ ಕೇವಲ ಬಜೆಟ್ ಘೋಷಣೆ ಬಾಯಿ ಮಾತಲ್ಲಿ ಅಷ್ಟೇ, ಇದು ನಮಗೆ ದಲಿತರಿಗೆ ಆಶ್ವಾಸನೆಗಳಲ್ಲಿ ಅಷ್ಟೇ ಸಿಗ್ತಾ ಇದೆ. ಇದು ಕರೆಕ್ಟ್ ಆಗಿ ದಲಿತರಿಗೆ ಸಿಗುವಂತ ಯೋಜನೆ ಅಲ್ಲ ಮತ್ತು ಸಿಗ್ತಾನೂ ಇಲ್ಲ. ಈ 42,000 ಕೋಟಿಯಲ್ಲಿ ಈಗಾಗಲೇ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ದಲಿತರ ಹಣವನ್ನ, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ, ದಲಿತರ ಏಳಿಗೆಗೆ, ದಲಿತರ ಉದ್ಧಾರಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ತುಂಬಾ ಖಂಡನೀಯ. ಮತ್ತು ಭೀಮ್ ಆರ್ಮಿ ಸಂಘಟನೆ ಇದನ್ನು ಅತ್ಯಂತ ಖಂಡನೀಯವಾಗಿ ಖಂಡಿಸುತ್ತದೆ. ಹಾಗೂ ಈ ನಮ್ಮ ಮಾನ್ಯ SC ಮಹದೇವಪ್ಪನವರು ಇದನ್ನ ಈ ಕೂಡಲೇ ಈ ಹಣವನ್ನ ದುರ್ಬಳಕೆ ಆಗೋದನ್ನ ತಡೆಗಟ್ಟಬೇಕು ಮತ್ತು ನಮ್ಮ ದಲಿತರ ಹಣವನ್ನು ದಲಿತರಿಗೆ, ದಲಿತರ ಯೋಜನೆಗಳಿಗೆ, ದಲಿತರ ಉದ್ಧಾರಕ್ಕಾಗಿ ಬಳಸ್ಕೊಳ್ಬೇಕಂತ ನಾವು ಈ ಭೀಮ್ ಆರ್ಮಿ ಸಂಘಟನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರುಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ನಮ್ಮ ಉಪಾಧ್ಯಕ್ಷರು, ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಅನಿಲ್ ಕುಮಾರ್ ಅವರು. ಪರಿಶಿಷ್ಟರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇ ಮಾಡಿದ್ದಾರೆ 2014 ಅಲ್ಲಿಂದ ಇಲ್ಲಿವರೆಗೂ ಕೂಡ 2-3 ಸರ್ಕಾರಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡದಂತೆ, ದುರುಪಯೋಗ ಪಡಿಸದಂತೆ ಬಿಜೆಪಿ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ದುರುಪಯೋಗ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನ ನಾವು ಪತ್ರಿಕಾ